ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದೇವರಾಜೇಗೌಡ್ರೆ ಸ್ವತಃ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಇಷ್ಟು ಹೊತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ ದೇವರಾಜೇಗೌಡರು ಫೋನ್ ಸಂಪರ್ಕದಲ್ಲಿದ್ದಾರೆ. ದೇವರಾಜೇಗೌಡ್ರೆ, ನಾಳೆ ಸೆಕೆಂಡ್ ಫೇಸ್ ಚುನಾವಣೆ, ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀರಿ. ಕಾಕತಾಳೀಯವ ಅಥವಾ ಸೂಚನೆಗಳಿದ್ವಾ? ಸತ್ಯ ಹೇಳ್ಬೇಕಂತ ಅವ್ರ ಬಗ್ಗೆ ಅರಿವೇ ಇಲ್ಲ ನನಗೆ ಚುನಾವಣೆ ಇದೆ ಅಂತ ಹೇಳಿ. ಇವಾಗ ಯಾಕಂದ್ರೆ ನಾವು ಈ ಟೆನ್ಷನ್ ಇದ್ದಾಗ ಚುನಾವಣೆ ಬೇಕಾ, ನಮ್ಮ ಭಾಗದ ಚುನಾವಣೆ ಆಗಿಲ್ವಲ್ಲ, ಹಾಗಾಗಿ ನನಗೆ ಈ ಭಾಗದಲ್ಲಿ ಯಾರ ಬಗ್ಗೆ ಅರಿವಿಲ್ಲ, ಅಲ್ಲಿ ತೊಂದರೆ ಇಲ್ಲ. ಈಗ ನನಗೆ ಅದು ಕಾಕತಾಳಿ ಅಂತ ಹೇಳಕ್ ಸಾಧ್ಯ ಇತ್ತು. ಈ ಸನ್ನಿವೇಶ ನಾವು ಇವತ್ತು ಪ್ರೆಸ್ ಮೀಟ್ ಮಾಡ್ಲೇಬೇಕಾದ ಪರಿಸ್ಥಿತಿ ಬಂತು. ಕಾರಣ ಯಾಕೆ ಅಂತ ಅಂದ್ರೆ, ನಿನ್ನೆ ತುರ್ತು ಸಭೆ ಕರೆದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕರೆದು ರಾಷ್ಟ್ರ ಸಭೆಯನ್ನ ಮಾಡಿ ಇವತ್ತು ಪೆಂಡ್ರೈವ್ ವಿಚಾರವಾಗಿ ಮಾಧ್ಯಮದವರು ಮತ್ತೆ ಜನಸಾಮಾನ್ಯರೆಲ್ಲ ರೊಚ್ಚಿಗೆಳ್ತಾ ಇದಾರೆ ಅಲ್ಲಿ. ಹಾಗಾಗಿ ಇದಕ್ಕೆ ಹಿತೈಷಿ ಆಡಬೇಕು ಅಂತ ಹೇಳಿ, ಯಾವ ಅಪರಾಧಿ ಇದ್ದಾನೆ, ಆರೋಪಿ ಇದ್ದಾನೆ, ಪೆಂಡ್ರೈವ್ ಹಂಚಿದಂತ ವ್ಯಕ್ತಿ ಇದ್ದಾನೆ, ಕಾರ್ತಿಕನ ಡ್ರೈವರ್, ಅವನನ್ನು ಇವರ ಕಪಿಮುಷ್ಟಿಯಲ್ಲೇ ಇಟ್ಕೊಂಡು ಇದು ಕೂಡ ಅವನು ಬಂಧಿಸ್ತಾ ಅವರಲ್ಲಿ ನನ್ನ ಮೇಲೆ ಕೇಸ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರೋಂತ ಮಾಹಿತಿ ನನಗೆ ಬಲ್ಲ ಮೂಲಕ ಬಂತು ಅಲ್ಲಿ. ಮತ್ತೆ ಅವ್ರ ಕಡೆ ಒಬ್ಬ ಆಪ್ತರು ನನ್ನನ್ನು ಭೇಟಿ ಮಾಡಿದ್ರಲ್ಲಿ, ನಿನ್ ಮೇಲೆ ಕೇಸ್ ಮಾಡ್ತಾ ಇದಾರೆ, ಅಲ್ಲಿ ರೆಡಿ ಆಗಿದ್ದಾರೆ, ಯಾಕೆ ಮಾಡ್ಕತ್ತೀಯ ನೀನು, ಸರ್ಕಾರದ ವಿರುದ್ಧ ಮಾತಾಡಬೇಡ, ಡಿ.ಕೆ. ಶಿವಕುಮಾರ್ ಬಗ್ಗೆ ಮಾತಾಡಬೇಡ, ಸಿದ್ದರಾಮಯ್ಯನ ಬಗ್ಗೆ ಮಾತನಾಡಬೇಡ, ಅಲ್ಲಿ ಏನೇನು ಮಾತಾಡಂಗಿತ್ತು ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಮಾತಾಡುವಂತ ಅಂದ್ರು. ಅದು ಇದೊಂದು ರೀತಿ ರಾಜಕೀಯ ಅವ್ರ ದೊಂಬರಾಟಕ್ಕೆ ನಮ್ಮನ್ನು ಬಲಿ ಮಾಡಕ್ ಹೋಗ್ತಾವ್ರೆ ಅಲ್ಲಿ. ಅದು ಏನಾರೇ ಆಗ್ಲಿ, ಅದು ನನಗೆ ಸಂಬಂಧದ ವಿಚಾರ. ಅದು ಸತ್ಯಾಸತ್ಯತೆಯನ್ನ ತನಿಖಾಧಿಕಾರಿಗಳು ತನಿಖೆ ಮಾಡಿ ಅಲ್ಲಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕಾದ್ರೆ ಅವ್ರ ಜವಾಬ್ದಾರಿ ಅದು. ಆದರೆ ಯಾರು ಸಿಕ್ಕಲಿಲ್ಲ ಅಂತ ಹೇಳಿ ಇವರು ಅವರ ಆರೋಪಿಗಳನ್ನ ರಕ್ಷಣೆ ಮಾಡಕ್ಕೋಸ್ಕರ ಒಬ್ಬ ವಕೀಲರನ್ನ ಸಿಕ್ಕಾಕ್ಸೋ ಕೆಲಸ ಮಾಡ್ತಾರೆ ಅಂತ ಅಂದ್ರೆ, ಇದು ಯಾವ ರೀತಿ ತನಿಖೆ ನಡೀತಿದೆ ಅಂತ ನಮ್ಗೆ ಅರ್ಥ ಆಗಿಲ್ಲ. ನಿಮ್ಮ ವಿರುದ್ಧ ಏನು ನೀವೇ ಪೆನ್ ಡ್ರೈವ್ ಹಂಚಿದ್ರಿ ಅನ್ನೋ ಕೇಸ್ ಮಾಡಕ್ ಹೊರಟಿದ್ದಾರೆ ಅಂತ ನಿಮ್ಮ ಆರೋಪ? ಹೌದೌದು, ನನಗೆ ಹೇಳಿದ್ರು ಅವರು, ತನಿಖಾಧಿಕಾರಿಗಳು ಹೇಳಿದ್ರು ನಂಗೆ ಅಲ್ಲಿ. ನಾನು ನನ್ನ ಏನು ವಾಸ್ತವಾಂಶ ಇದೆ ಅಲ್ಲಿ, ಆತ ಯಾರು, ಪೆನ್ ಡ್ರೈವ್ ತಗೊಂಡು ನಂತರ ಯಾಕೆ ಬಂದಿದ್ದ, ಅವನಲ್ಲಿ ಪೆನ್ ಡ್ರೈವ್ ನನಗೆ ಕೊಡಕ್ ಮುಂಚಿತವಾಗಿ ಎಲ್ಲಿ ಹೋಗಿದ್ದ, ಅದನ್ನೆಲ್ಲ ಹಿಂದೆ ಟಿವಿಲೆಲ್ಲ ಮಾಧ್ಯಮದಲ್ಲಿ ಹೇಳಿದ್ದೀನಿ ನಾನಲ್ಲಿ. ಯಾರ ಮನೆಗೆ ಹೋಗಿದ್ದ, ಯಾರು ಮಹಾನ್ ನಾಯಕ ಯಾರು ಅಂತೆಲ್ಲ ಹೇಳಿದ್ದೆ ನಾನು, ಹೇಳಿದ್ದಿಲ್ಲ ನಾನಲ್ಲಿ. ಆದರೆ ಆ ಸ್ಟೇಟ್ಮೆಂಟ್ ನಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿ ನಾನು ಎಸ್.ಐ.ಟಿ ತನಿಖಾಧಿಕಾರಿಗಳು ಮುಂದೆ ಕೊಟ್ಟೆ ನಾನಲ್ಲಿ. ಮೊದಲನೇ ದಿವಸ ಕೊಟ್ಟಾಗ ಬಹಳ ಉತ್ಸಾಹದಿಂದ ಅವ್ರು ಕೆಲಸ ಮಾಡ್ತೀವಿ ಹಾಗೆ ಹೇಗೆ ಅಂತೆಲ್ಲ ಹೇಳಿದ್ರೆ ಬಹಳ ಖುಷಿ ಆಯ್ತು ನಂಗೆ. ಹೌದು, ಆ ಸೆಕೆಂಡ್ ಟೈಮ್ ಅಲ್ಲಿ ನಾನಲ್ಲಿ ನಾನು ಏನು ಸ್ಟೇಟ್ಮೆಂಟ್ ಅನುಮಾನ ಬಂತು, ತನಿಖಾಧಿಕಾರಿಗಳಿಂದ ಅನುಮಾನ ಬಂತು ನನಗೆ. ಅನುಮಾನ ಬಂದಾಗ ನಾನು ಕೊಟ್ಟಿರೋ ಸ್ಟೇಟ್ಮೆಂಟ್ ಕಾಪಿ ಬೇಕು ಅಂತ ಹೋದೆ ನಾನು. ಆಗ ಅಲ್ಲಿನ ತನಿಖಾಧಿಕಾರಿಯನ್ನು ನೀವು ಶ್ರೇಯಸ್ ಪಟೇಲ್ ಅವ್ರ ಮೇಲೂ ಒಂದಷ್ಟು ಆರೋಪಗಳನ್ನು ಮಾಡಿದ್ರಿ, ಕಾಂಗ್ರೆಸ್ ಅಭ್ಯರ್ಥಿಯ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿದ್ರಿ. ಪೆನ್ ಡ್ರೈವ್ ತಗೊಂಡು ಮೊದಲು ಬಂದಾರೆ ಶ್ರೇಯಸ್ ಪಟೇಲ್, ಮತ್ತೆ ಕಾರ್ತಿಕನ್ ಕರ್ಕೊಂಡ್ ಪತ್ತೆ ಮಾಡಿದ್ರೆ ಶ್ರೇಯಸ್ ಪಟೇಲ್. ಯಾವ ಕಾರ್ತಿಕ್ ಡ್ರೈವರ್ನ ಡಿ.ಕೆ. ಶಿವಕುಮಾರ್ ಮನೆ ಕರ್ಕೊಂಡ್ ಪತ್ತೆ ಮಾಡಿದ್ದೆ ಶ್ರೇಯಸ್ ಪಟೇಲ್. ಮತ್ತೆ ಈ ಸಂತೋಷ ಮಹಿಳೆ ಒಬ್ಳು ಬಂದಿದ್ದಾಳಲ್ಲ ಈಗ, ಯಾರು ಕಂಪ್ಲೇಂಟ್ ಕೊಡಕ್ಕೆ, ಆಕೆಯನ್ನ ಸ್ಕೈ ಬರ್ಡ್ಸ್ ಅಂತ ಹೋಟ್ಲಲ್ಲಿ ಹಾಸನದಲ್ಲಿ ಸುಮಾರು 1.5 ಗಂಟೆಗಳ ಕಾಲ ಹಾಸನದಲ್ಲಿ ಕುಳಿತು ಮಾತನಾಡಿ ಅವ್ರು ಕನ್ವಿನ್ಸ್ ಮಾಡಿ ಮೋಟಿವೇಶನ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಅದು ನನಗೆ ಅದು ಆ ಮಹಿಳೆ ಬಗ್ಗೆ ನಾನು ಇದು ಮಾಡಕ್ ಹೋಗಲ್ಲ, ತಪ್ಪಿದ್ರೆ ಶಿಕ್ಷೆ ಕೊಡ್ಲಿ, ಬೇರೆ ವಿಚಾರ ಅಲ್ಲಿ. ಆದ್ರೆ ಪೆನ್ ಡ್ರೈವ್ ಹಂಚಿಕೆ ಮಾಡೋ ವಿಚಾರದಲ್ಲಿ ಅದು ಬೇರೆ ಅಲ್ಲ. ಈಗ ನೀವು ಹೇಳೋದು ಕಾರ್ತಿಕ್ನನ್ನ ಶ್ರೇಯಸ್ ಪಟೇಲೆ ಕರ್ಕೊಂಡು ಹೋಗಿ ಡಿ.ಕೆ. ಶಿವಕುಮಾರ್ಗೆ ಭೇಟಿ ಮಾಡಿಸಿದ್ದಾರೆ ಅಂತ. ಅದಕ್ಕೆ ಪಕ್ಕಾ ಪ್ರೂಫ್ ಕೊಟ್ಟೆ ನಾನು ಇವತ್ತಲ್ಲಿ. ಈಗ ಅವರೇ ಬಂದು ಪತ್ತೆ ಮಾಡಿದ್ದಲ್ಲಿ ಅದು ಮಾತುಕತೆ ಆಗೋದು, ಅದಾದ ನಂತರ ಪೆನ್ ಡ್ರೈವ್ ಅವ್ರು ಕಾಪಿ ಮಾಡ್ಕೊತಾರೆ, ಇನ್ನೊಂದು ಪೆನ್ ಡ್ರೈವ್ ವಾಪಸ್ ಕೊಡ್ತಾರೆ. ಈ ವಿಚಾರವನ್ನು ಸ್ವತಃ ಕಾರ್ತಿಕ್ ನನಗೆ ಹೇಳ್ತೀನಿ, ಅದನ್ನ ನಾನು ಫೋಟೋ ತೋರಿಸಿ ವಿಡಿಯೋ ನೋಡಿ ತೋರಿಸಿ ನನಗೆ ಕೂತ್ಕೊಂಡು ಹೇಳ್ತಾರೆ ನೋಡಿ ಅಂತ, ಇಲ್ಲ ಅಂತ ಹೇಳಿದ್ರಲ್ಲ ಅದನ್ನ ನೋಡಿ ಅಂತ ಹೇಳಿ. ಆಗಲೇ ಗೊತ್ತಾಗಿದ್ದು ನನಗೆ. ಆ ಕಾರಣದಿಂದಲೇ ನಾನಲ್ಲಿ ಈ ಪೆನ್ ಡ್ರೈವ್ ಈಗಾಗಲೇ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವ್ರ ಕೈಲಿ ಸೇರಿದಲ್ಲಿ ಮುಂದೆ ಒಂದು ದಿವಸ ನಮ್ಮ ಬಿಜೆಪಿ ಪಕ್ಷಕ್ಕೆ ದೊಡ್ಡ ಅನಾಹುತ ಆಗ್ತದೆ ಅಂತ ಹೇಳಿ ಹೈಕಮಾಂಡ್ಗೆ ಪತ್ರ ಬರೆದಿದ್ದು ನಾನು. ಒಂದೇ ನಿಮಿಷ ದೇವರಾಜೇಗೌಡ್ರೆ, ಶ್ರೇಯಸ್ ಪಟೇಲ್ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿದ್ರೆ ನಾನು ಶ್ರೇಯಸ್ ಪಟೇಲ್ ಅವ್ರನ್ನೇ ಕೇಳ್ತೀನಿ ಈ ವಿಷಯವನ್ನ. ಫೋನ್ ಲೈನ್ ನಲ್ಲಿ ಇದ್ದಾರೆ. ಅಂದ್ರೆ ನಿಮ್ಮನ್ನ ಜಗಳಕ್ಕೆ ಹಚ್ಚಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಈ ಅಂದ್ರೆ ಇದ್ದಾಗಲೇ ಒಂದೇ ಸ್ಥಳದಲ್ಲಿ ಮಾತಾಡಿ ಕನ್ಫರ್ಮ್ ಮಾಡ್ಕೋಬೇಕು ಅಂತ. ಶ್ರೇಯಸ್ ಪಟೇಲ್ ನಮಸ್ಕಾರ. ಡ್ರೈವರ್ ಯಾವ ಜವಾಬ್ದಾರಿ ತಗೊಂಡದ ಅಲ್ಲಿ, ಅವ್ರನ್ನ ಕರ್ಕೊಂಡು ಎಲ್ಲಿ ಬಂದ್ರು, ಡಿ.ಕೆ. ಶಿವಕುಮಾರ್ ಮನೆ ಕರ್ಕೊಂಡ್ ಬಂದಿದ್ರು ಇಲ್ವ ಅಂತ ಅವ್ರಿಗೆ ಅವ್ರ ಆತ್ಮಸಾಕ್ಷಿ ಹೇಳಕ್ ಹೇಳಿ. ಆತ್ಮಸಾಕ್ಷಿ ಇದ್ದುಕೊಂಡೆ ಆತ್ಮಸಾಕ್ಷಿಯಾಗಿ ಫೋಟೋ ವಿಡಿಯೋ ತೋರಿಸಿದಾನಂತೆ ಕಾರ್ತಿಕ್. ನನಗೆ ಆತ್ಮಸಾಕ್ಷಿ ಇರೋದಕ್ಕೆ ನನ್ನ ಲೋಕಸಭೆ ಅಭ್ಯರ್ಥಿ ಮಾಡಿದ್ದು, ಆತ್ಮಸಾಕ್ಷಿ ಇರೋದಕ್ಕೆ ನನ್ನ ಲೋಕಸಭೆ ಸದಸ್ಯನಾಗಿ ನಮ್ಮ ಜಿಲ್ಲೆಯವರು ಆಯ್ಕೆ ಮಾಡ್ತಾರೆ. ಹೌದು, ಸತ್ಯ. ಅದು ಎಲ್ಲರೂ ಅದಕ್ಕೋಸ್ಕರ ಮಾಡ್ತಿರೋದಲ್ಲಿ.
ಇದೆಲ್ಲ ಜವಾಬ್ದಾರಿ ಕಾರ್ತಿಕ್ ಅದನ್ನೇ ಎಲ್ಲ ಜವಾಬ್ದಾರಿ ಫ್ಯಾಮಿಲಿಯಿಂದ ಬಂದಿರೋನು, ನನಗೂ ತಾಯಿ ತಂಗಿ ಜೊತೆ ಹುಟ್ಟಿರೋಂತವ್ನು ನಾನು. ದೇವರಾಜೇಗೌಡ್ರೆ ಮತ್ತು ಶ್ರೇಯಸ್ ಪಟೇಲ್ ನಾನು ಎಲ್ಲೋ ದೂರದಲ್ಲಿ ಹುಬ್ಳಿಲಿ ಕೂತ್ಕೊಂಡಿದ್ದೀನಿ, ಲೈವ್ ಮಾಡ್ತಾ ಇದ್ದೀನಿ. ನಾನು ಅಷ್ಟು ಫೆಸಿಲಿಟಿ ಇಲ್ಲ. ದಯವಿಟ್ಟು ಒಬ್ಬರಾದ್ಮೇಲೆ ಒಬ್ರು ಮಾತಾಡಿ. ಶ್ರೇಯಸ್ ಪಟೇಲ್ ದೇವರಾಜೇಗೌಡರ ಆರೋಪದ ಬಗ್ಗೆ ಏನಂತೀರಿ? ನಿಮಗೆ ಕಾರ್ತಿಕ್ ಪರಿಚಯನ? ಹೌದು ಅನ್ನೋದಾದ್ರೆ ಯಾವಾಗಿನಿಂದ ಪರಿಚಯ? ನೀವು ಕಾರ್ತಿಕ್ನನ್ನ ಕರ್ಕೊಂಡು ಹೋಗಿ ಡಿ ಕೆ ಶಿವಕುಮಾರ್ರನ್ನ ಭೇಟಿ ಮಾಡಿಸಿದ ಸತ್ಯನಾ? ಈಗ ಕ್ಲಾರಿಫಿಕೇಶನ್ ಒಂದು ಸ್ಟಾರ್ಟಿಂಗ್ ಹೇಳ್ತೀನಿ ಸರ್. ನನಗೆ ಪೆನ್ ಡ್ರೈವ್ ಬಗ್ಗೆ ಮಾತಾಡಕ್ಕೆ ನನಗೆ ಅಸಹ್ಯ ಆಗ್ತದೆ ಸರ್. ಪಾರದರ್ಶಕವಾಗಿ ಆ ತಾಯಿ ಮಹಿಳೆಯರಿಗೆ, ನಮ್ಮ ಸೋದರಿಯರಿಗೆ ನ್ಯಾಯ ಸಿಗ್ಬೇಕನ್ನೋದು ನಾನು ಒಂದು ಆಗ್ರಹ ಬಿಟ್ರೆ ಇದ್ರಲ್ಲಿ ಯಾವ್ದು ಇಲ್ಲ. ಇವತ್ತು ನಾನು ಮಾಧ್ಯಮ ಮುಖಾಂತರ ನಿಮ್ ಹೇಗೆ ನನ್ನ ಮೇಲೆ ಅದು ಯಾವ್ದೋ ಸ್ಕೈ ಬರ್ಡ್ ಹಾಗೆ ಹೀಗೆ ಅಂತ ಹೇಳಿ ಇದನ್ನ ನಾನು ಮಾಧ್ಯಮ ಮುಖಾಂತರ ನಾನು ಚಾಲೆಂಜ್ ಅಂತ ಹೇಳಲ್ಲ, ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ. ಇದನ್ನ ಪ್ರೂವ್ ಮಾಡ್ಲಿ. ನಾನು ಸ್ಕೈ ಬರ್ಡ್ ಹೋಟ್ಲಲ್ಲಿ ಮಾತಾಡಿದ್ರೆ ಪಾಪ ಅದು ಯಾವ್ದೋ ಸಂತ್ರಸ್ತರನ್ನೆಲ್ಲ ತಗೊಂಡ್ ಬರ್ತಾ ಇದಾರಲ್ಲ ಅವ್ರ ಜೊತೆ ನಾನು ಭೇಟಿ ಮಾಡಿದ್ರೆ, ಇಲ್ಲ ನಾನು ಫೋನಲ್ಲಿ ಮಾತಾಡಿದ್ರೆ, ಇಲ್ಲ ನಾನು ಟಿವಿ ಅಲ್ಲ ಯಾವ್ದೋ ಹೋಟೆಲ್ ಎಸ್ಟೇಟ್ ಅಲ್ಲಿ ಮಾತಾಡಿದ್ರೆ, ನಾನು ನಾಳೆ ಬೆಳಗ್ಗೆನೆ ಪ್ರೆಸ್ ಮೀಟ್ ಕರೆದಿ ರಾಜಕೀಯ ನಿವೃತ್ತಿಗೋಸ್ತೀನಿ. ನಾನು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ. ಶ್ರೇಯಸ್ ಪಟೇಲ್ ಮಾನ್ಯ ದೇವರಾಜೇಗೌಡರು ಬಿಡ್ಬೇಕು ಒಬ್ರ ಬಗ್ಗೆ ವೈಯಕ್ತಿಕವಾಗಿ ತೇಜೋದಯ ಮಾಡೋದು. ಪ್ರೂಫ್ ಇದ್ರೆ ಮಾಡ್ಲಿ ಸರ್, ಬೇಡ ಅಂತ ಹೇಳಲ್ಲ. ನಾನು ಈ ಚುನಾವಣೆ ಮೇನ್ ಸ್ಟ್ರೀಮ್ಗೆ ನಾನು ಬರಕ್ಕಾಗಿಲ್ಲ. ಇನ್ನು ನಮ್ಗೆ ಕಾರ್ಯಕರ್ತನ ಭೇಟಿ ಮಾಡೋದಿದೆ, ಸಭೆ ಸಮಾರಂಭಗಳು ಭೇಟಿ ಮಾಡೋದು ನಡೀತಾ ಇದೆ. ಈ ಸಂದಿಲಿ ಇವರು ಇಲ್ಲದ ಸಲ್ಲದ ಆರೋಪ ಮಾಡ್ಕೊಂಡು ನಮ್ಮ ಮೇಲೆ ಎಷ್ಟು ನ್ಯಾಯಸಮ್ಮತವಾಗಿದೆ ಸರ್ ಇದು? ಕಾರ್ತಿಕ್ ನಿಮ್ಗೆ ಪರಿಚಯನ ಅಂತ ಕೇಳ್ತಾ ಇದ್ದೀನಿ ಅಂದ್ರೆ ಕಾರ್ತಿಕ್ ಪರಿಚಯ ಇಟ್ಕೊಂಡು ಮಹಾಪರಾಧ ಅಂತ ಏನಲ್ಲ ನಾನು ಹೇಳ್ತಾ ಇರೋದು. ನನ್ ಜನರಲ್ ನಾಲೆಜ್ ಕೇಳ್ತಾ ಇದ್ದೀನಿ. ಕಾರ್ತಿಕ್ ನಿಮ್ಗೆ ಪರಿಚಯನಾ? ಅಲ್ಲ, ನನ್ಗೆ ಕಳೆದ MLA ಚುನಾವಣೆ ಟೈಮಲ್ಲಿ ಈಗೆಲ್ಲ ನಡೀತಾ ಇತ್ತಲ್ಲ, ನನ್ಗೆ ಅದೇನೋ ಜಮೀನ್ ವಿಷಯಕ್ಕೆ ಅನ್ಯಾಯ ಆಗಿದೆ ಹಾಗೆ ಹೀಗೆ ಅಂತ ಆ ವಿಷಯಕ್ಕೆ ನನ್ಗೆ ಅವ್ರು ಒಂದ್ಸಲಿ ಮಾತಾಡಿದ್ ಬಿಟ್ರೆ ಪಾಪ ಸುಮ್ನೆ ನಾವು ಯಾರ ಮೇಲೂ ದೂರಬಾರ್ದು ಸರ್. ಈಗ ನಾನೀಗ ದೇವರಾಜೇಗೌಡರನ್ನ ಭೇಟಿ ಮಾಡಿದ್ದೀನಿ ಅಂತ ಹೇಳಕ್ಕಾಗುತ್ತೆ? ನಾನು ಇವತ್ತಿನವರೆಗೂ ಅವ್ರನ್ನ ಭೇಟಿ ಮಾಡೇ ಇಲ್ಲ. ನನ್ಗವ್ರು ಮುಂಚೆ ನಾವು ನಮ್ಮ ಪಕ್ಷದಾಗ ನನ್ಗವ್ರು ಪರಿಚಯ ಆಗಿದ್ದ ಪರಿಸ್ಥಿತಿ ಬಿಟ್ರೆ ನನ್ಗೀಗ ರೀಸೆಂಟ್ ಆಗಿ ನಂಗೆ ಅವರು ಪರಿಚಯ ಭೇಟಿ ಮಾಡಿಲ್ಲ. ಈಗ ಸುಮ್ನೆ ಇವ್ರು ಇಲ್ಲದ ಸಲ್ಲದ್ದು ಪಾಪ ಸಂತ್ರಸ್ತರನ್ನೆಲ್ಲ ಹೇಳ್ಕೊಂಡು ಅದ್ಯಾವ್ದೋ ಹೋಟೆಲ್ ಹೆಸರ ಹೇಳ್ಕೊಂಡು. ಹಾಗಾದ್ರೆ ನೀವು ಅಂದ್ರೆ ಕಾರ್ತಿಕ್ನ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಕರ್ಕೊಂಡು ಹೋಗಿರೋ ಪ್ರಶ್ನೆನೇ ಬರೋದಿಲ್ಲ ನೀವು ಸರ್. ಅದು ಹೂನಿಂದ ನಾರು ಸ್ವರ್ಗ ಸೇರ್ತು ಅಂತಾರಲ್ಲ, ಆ ರೀತಿ ಇದು ಇವ್ರು ಇದ್ಯಾವ್ದೋ ಪಾಪ ಈ ಸಂತ್ರಸ್ತರ ವಿಷಯದಲ್ಲಿ ಪೆನ್ ಡ್ರೈವ್ ಕೇಸ್ ನಲ್ಲಿ ಎಲ್ಲಾರು ಸಂತ್ರಸ್ತ ಗೋಳು ಅನುಭವಿಸ್ತಾ ಇದಾರೆ, ಎಲ್ಲ ಮಾಡ್ತಿದ್ದಾರೆ. ಅದ್ರಲ್ಲಿ ಇವ್ರೇನೋ ನಮ್ದನ್ನ ಬೆಳೆ ಬೇಯಿಸ್ಕೊಳಕ್ಕೆ ಇವ್ರೇನೋ ಪಬ್ಲಿಕ್ ಫಿಗರ್ ಅಲ್ಲಿ ನೀವು ಕಾರ್ತಿಕ್ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿರೋದು ಪ್ರೂಫ್ ಏಕೆಂದ್ರಿ? ನಿಮಗೆ ನಾನು ಕೊಡ್ತೀನಿ ನಿಮ್ಗೆ ಬಿಡ್ತೀನಿ ನಾನು ನಿಮ್ಗೆ ಅಲ್ಲಿ. ನೀವು ಕಾರ್ತಿಕ್ ಡಿ ಕೆ ಶಿವಕುಮಾರ್ ಮನೆ ಬಂದಿರೋದಲ್ಲಿ ಪೆನ್ ಡ್ರೈವ್ ಹೆಂಗ್ ಬಂತು? ಮೀಟಿಂಗ್ ಮಾಡಿದ್ರೆ ಬರ್ರಿ, ನಾನು ಇರಲ್ಲ ಅಂತ ಘೋಷಣೆ ಮಾಡ್ತೀನಿ. ನಾನು ಬೆಳಗ್ಗೆ ಮಾಡ್ತೀನಿ, ಬಿಡಿ, ಇವಾಗ್ಲೇ ಬಿಡಿ. ನೀವು ಘೋಷಣೆ ಮಾಡಲ್ಲ, ಡಾಕ್ಟರ್ ಸಮೇತ ಬರ್ತೀನಿ ನಾನು. ಡಾಕ್ಟರ್ ಸಮೇತ ಬರ್ತೀನಿ ಅಲ್ಲಿ. ನಿಮ್ಮವರ ಬಾಂಧವ್ಯ ಆಗಿದೆ, ನಿಮ್ಮವರ ನಡುವೆ ಏನೇನ್ ನಡೆದಿದೆ ಅಲ್ಲಿ ಮಾತಾಡೋದೇ ಇಲ್ಲ ನಾನು. ಆಯ್ತಣ್ಣ, ಆಗ್ಲಿ ಮಾಡಿ, ಸಂತೋಷ. ನಾನು ನೋಡ್ತಿರ್ತೀನಲ್ಲ, ಜನನು ನೋಡ್ತಿದಾರಲ್ಲ. ನೋಡೋದಲ್ಲ ಬೈಲಿ, ನಾನು ಶ್ರೇಯಸ್ ಪಟೇಲ್ ನನಗೆ ಅರ್ಥ ಆಗಿದ್ದೇನೆಂದ್ರೆ ನೀವು ದೇವರಾಜೇಗೌಡರ ಆರೋಪಗಳನ್ನು ಸ್ಪಷ್ಟವಾಗಿ ಅಲ್ಲಗಳಿತಾ ಇದ್ದೀರಿ. ಜಮೀನಿನ ವಿಷಯದಲ್ಲಿ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೆ ಕಾರ್ತಿಕ್ ಜೊತೆ ಮಾತಾಡಿದ್ದವುದು, ಪೆನ್ ಡ್ರೈವ್ ಬಗ್ಗೆ ಮಾತಾಡೋದಕ್ಕೆ ನನಗೆ ಅಸಹ್ಯ ಅಂತೀರಿ ನೀವು. ಅಲ್ಲ, ಇಷ್ಟಕ್ಕೆ ಇದು ಇಲ್ಲ. ಒಂದು ಮಾತಾಡ್ತಾ ಇದ್ದಾರೆ, ನಾನು ಡಿಫಮೇಷನ್ ಕೇಸ್ ಆಗ್ತೀನಿ ಇದ್ರಲ್ಲಿ. ನಾನು ಓಪನ್ ಆಗಿ ಹೇಳ್ತೀನಿ, ನನ್ ತಪ್ಪಿದ್ರೆ ದೇವರಾಜೇಗೌಡರ ಸಾಕ್ಷಿ ಕೊಡ್ಬೇಕಾಗುತ್ತೆ ಅವ್ರು ಡಿಫಮೇಷನ್ ಕೇಸ್ ಹಾಕಿದ್ರೆ. ಖಂಡಿತ ಕೊಡ್ಲಿ ಸರ್. ಇವತ್ತು ಇಡೀ ದೇಶಕ್ಕೆ ನೋಡೋ ತರ ಇವತ್ತು ನಾನಲ್ಲಿ ಸಾಕ್ಷಿ ಕೊಟ್ಟಿದ್ದೀನಿ. ಇವತ್ತಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಏನು ಅಂತ ಹೇಳಿ ಇವ್ರು ಪಾತ್ರ ಈ ಪೆನ್ ಡ್ರೈವ್ ಸುದ್ದಿ ಮಾತಾಡಕ್ ನನ್ಗೆ ಇಷ್ಟ ಇಲ್ಲ ಸರ್. ನನಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಪಾಪ ನಾವು ಹೇಳ್ತಾ ಪದೇ ಪದೇ ಹೇಳ್ತಾ ಇದ್ದೀನಿ. 1 ಲಕ್ಷ ಪೆನ್ ಡ್ರೈವ್ ನೀವು ಕಾರ್ತಿಕ್ರನ್ನ ಕರ್ಕೊಂಡು ಡಿ ಕೆ ಶಿವಕುಮಾರನ್ನ ಭೇಟಿ ಮಾಡಿಸಿದ ಆರೋಪವನ್ನು ಅಲ್ಲಗಳಿತಾ ಇದ್ದೀರಿ. ಸಂತ್ರಸ್ತ ಮಹಿಳೆಯರನ್ನ ಅದ್ಯಾವುದೋ ಏನೋ ಸ್ಕೈ ಅಂತೇನೋ ಹೋಟೆಲ್ ಅಂತಿದ್ದಾರೆ, ಆ ಹೋಟೆಲ್ ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದನ್ನು ಅಲ್ಲಗಳಿತಾ ಇದ್ದೀರಿ. ದಟ್ ಐ ಕುಡ್ ಅಂಡರ್ಸ್ಟ್ಯಾಂಡ್. ನ್ಯಾಯಾಂಗ ತನಿಖೆ ಕೊಡ್ಲಿ, ಎಲ್ಲ ಹೊರಗೆ ಬರ್ತದೆ. ನ್ಯಾಯಾಂಗ ತನಿಖೆ ಕೊಡ್ಲಿ ಸಹ ಹೊರಗೆ ಬರ್ತದೆ. ಸಿಬಿಐ ವಹಿಸಿ ಎಲ್ಲ ಹೊರಗೆ ಬರ್ತದೆ. ಇವ್ರದ್ದು ಎಲ್ಲ ಕರ್ಮಕಾಂಡ ಹೊರಗೆ ಬರ್ತದೆ ಇವ್ರದ್ದು.
ಸತ್ಯಾಂಶ ಯಾವ್ದು ಕಾನೂನು ಮಾತಾಡೋದ್ರಲ್ಲಿ ನ್ಯಾಯಬದ್ಧವಾಗಿ ಜಿಲ್ಲೆನ ನ್ಯಾಯಸಮ್ಮತವಾಗಿ ತನಿಖೆ ಆಗ್ಬೇಕು, ಎಲ್ಲ ಅವ್ರಿಗೆಲ್ಲ ಸತ್ಯ ಹೊರಗೆ ನ್ಯಾಯ ಬಂದಿದೆ. ಸಿಗ್ಬೇಕಷ್ಟೇ ಸರ್. ದೇವರಾಜೇಗೌಡರು ಮತ್ತು ಶ್ರೇಯಸ್ ಪಟೇಲ್ ಏಕಕಾಲದಲ್ಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡ್ತಾ ಇದ್ರು. ದೇವರಾಜೇಗೌಡರು ಪ್ರೆಸ್ ಮೀಟ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಶ್ರೇಯಸ್ ಪಟೇಲ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡ್ತಾರೆ. ಕಾರ್ತಿಕ್ನನ್ನ ಶ್ರೇಯಸ್ ಪಟೇಲ್ರು ಕರ್ಕೊಂಡು ಹೋಗಿ DK ಶಿವಕುಮಾರ್ರಿಗೆ ಭೇಟಿ ಮಾಡಿಸಿದ್ರು. ಈ ವಿಷಯವನ್ನು ಸ್ವತಃ ಕಾರ್ತಿಕ್ ನನ್ನ ಹತ್ರ ಹೇಳಿದ್ದ. DK ಶಿವಕುಮಾರ್ರಿಗೆ ಪೆನ್ ಡ್ರೈವ್ನಲ್ಲಿ ವಿಡಿಯೋಗಳನ್ನು ಕಾಪಿ ಮಾಡಿಕೊಟ್ಟೆ ನಾನು ಅಂತ ಹೇಳ್ತಾರೆ. ಆ ಆಧಾರದ ಮೇಲೆ ಈ ಪೆನ್ ಡ್ರೈವ್ ಹಂಚಿಕೆ ಹಿಂದೆ ಇರೋದು ಮಹಾನಾಯಕರೇ ಅಂತ ಆರೋಪವನ್ನು ಮಾಡಿದ್ರು ದೇವರಾಜೇಗೌಡರು. ಆದರೆ ಶ್ರೇಯಸ್ ಪಟೇಲ್ ಅದನ್ನು ಸ್ಪಷ್ಟವಾಗಿ ಅಲ್ಲಗಲಿತಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಆಸ್ತಿಗೆ ಸಂಬಂಧಿಸಿದ ಆರೋಪಗಳನ್ನು ಮಾಡಿದ ಸಂದರ್ಭದಲ್ಲಿ ನಾನು ಕಾರ್ತಿಕ್ ಜೊತೆ ಮಾತನಾಡಿದ್ದು ಸತ್ಯ. ಈ ವಿಡಿಯೋ ಅಶ್ಲೀಲ ವಿಡಿಯೋ ಅನ್ನೋದೇ ಅಸಹ್ಯ. ಅದರ ಬಗ್ಗೆ ನನಗೆ ಮಾತಾಡೋದಕ್ಕೂ ಇಷ್ಟ ಇಲ್ಲ. ಯಾವ ಸಂತ್ರಸ್ತೆಯನ್ನು ಹೋಟೆಲ್ಗೆ ಕರೆಸ್ಕೊಂಡು ನಾನು ಮಾತಾಡಿಲ್ಲ. ಶ್ರೇಯಸ್ ಪಟೇಲ್ರ ಕ್ಲಾರಿಫಿಕೇಶನ್ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.